ತಪ್ಪಾಯ್ತು ದೇವ್ರೆ. ನಾನು ಹೇಳಿ ಸುಳ್ಳಿಂದಾಗಿ ವ್ರತ ಭಂಗ ಆಗ್ತಿದೆ. ನನ್ನ ಮಗಳು ಅವಳಿಗೆ ಗೊತ್ತಿಲ್ಲದೆ ಒಳಗೆ ಹೋಗ್ತಿದ್ದಾಳೆ. ಇದರಲ್ಲಿ ಅವಳದೇನೂ ತಪ್ಪಿಲ್ಲ. ಅವಳ ಕಾಪಾಡು ದೇವ್ರೆ. ಇವನು ಈ ಮರನ ಹತ್ಬಿಡ್ತಾನ? ಅದನ್ನ ನೋಡಕ್ಕೆ ನೀವೆಲ್ಲರೂ ಕಾಯ್ತಾ ನಿಂತಿದ್ದೀರ. ಮರದ ಬುಡ ಹತ್ತದೇ ಹೆಚ್ಚು, ಅಂಥದ್ರಲ್ಲಿ ಇವನು ತಗೋಕಂತ ಈ ಕಂಕಣನ ಹಿಡ್ಕೊ. ಈ ಮರ ಹತ್ತಿ ಎಷ್ಟು ಮೇಲಕ್ಕಾಗುತ್ತೋ ಅಷ್ಟು ಮೇಲೆ ಹತ್ತಿ ಈ ಕಂಕಣನ ಕಟ್ಬಿಡು, ಆಯ್ತಾ? ರೇ ಸ್ವಾಮಿ, ಏನ್ ಮಾಡ್ತಿದ್ದೀರಾ ನೀವು? ಮಂಗಳಾರತಿನೂ ಕಂಕಣನು ಕೊಡ್ತಿದ್ದೀರಲ್ರಿ. ಈ ಹುಡುಗನ ಕೈಲಿ ಏನ್ರಿ ಆಗುತ್ತೆ? ಮಣ್ಣು ಕಳಿಸ್ರಿ ಮನೆಗೆ. ಇವನು ಹುಡುಗಾಟಿಕೆ ನೋಡೋದಕ್ಕೆಲ್ಲ ನನಗೆ ಪುರ್ಸತ್ತಿಲ್ಲ. ನಿಮ್ಗೆ ಹೇಳ್ತಿರೋದು ಕಳಿಸಿ ಮನೆಗೆ ಅಂದೆ. ಮುಂದೆ ವಾರಸ್ದಾರ ಆಗೋನ್ಗೆ ಇಷ್ಟೇ ಅದಕ್ಕೆ ನೀವು ಹೇಳ್ಕೊಟ್ಟಿರೋದು. ಪಾಪ ಹೆಂಗಸರ ಕೈಯಲ್ಲಿ ಹೇಳ್ಕೊಡಕ್ಕಾಗದು ಇಷ್ಟೇ. ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿದ್ದು ಅಪ್ಪ. ಆದ್ರೆ ಏನ್ ಮಾಡ್ತೀರಾ? ನಿಮ್ಮ ಹಣೆಲಂತೂ ಅದು ಬರ್ದೇ ಇಲ್ಲ. ಬೇಷ್ ಕಂದ, ಬೇಷ್, ಮೆಚ್ಚದೆ ನಿನ್ನ. ಇವನು ಸಿಂಹವಂಶದ ವಾರಸ್ದಾರ. ಹೋಗು ಮನು, ಹೊಕ್ಕಟ್ಟು.
ನಮ್ಮ ಮನು ಎಲ್ರ ತರ ಶಾಲೆಗೆ ಹೋಗ್ತಾನೆ. ಬಾನಿ, ಮನುನ ಶಾಲೆಗೆ ಕಳಿಸ್ತೀನಿ ಅಂತ ಒಪ್ಕೊಂಡ್ಯಲ್ಲ, ಒಳ್ಳೆ ಕೆಲಸನೇ ಮಾಡಿದೆ. ಇನ್ಮೇಲೆ ಮನುನ ಬುದ್ಧಿಲೂ ಯಾರೂ ಮೀರ್ಸಕ್ಕಾಗಲ್ಲ. ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಮನು, ಕಿಟಕಿ ತೆಗಿಬೇಡ್ವೋ, ಮಳೆ ಬಂದ್ರೆ ನೀರ್ ಒಳಗ್ ಬರುತ್ತೆ. ಅಮ್ಮ, ಇವಾಗ ಜೋರ್ ಮಳೆ ಬರುತ್ತೆ. ನಾನು ಸ್ಕೂಲಿಗೆ ಹೋಗೋಕ್ ಮಳೆ ಬಂದ್ರೆ ನಂಗೊಂದು ಕೊಡೆ ಬೇಕಪ್ಪ. ಮಳೆ ಶುರುವಾಗೇ ಬಿಡ್ತು. ಎಲ್ಲ ಒಳ್ಳೇದಾಗ್ತಿದೆ ಅಲ್ಲ ಅಮ್ಮ? ಈ ಕಡೆ ಮಳೆನೂ ಶುರು ಆಯ್ತು, ನನ್ನ ಸ್ಕೂಲು ಶುರು ಆಯ್ತು. ಅಮ್ಮ, ನಂಗೆ ಎಷ್ಟೊಂದು ಕೆಲಸ ಇದೆ ಗೊತ್ತಾ? ಈ ಪುಸ್ತಕ ಮೇಲೆಲ್ಲ ಚೀಟಿ ಅನ್ಸ್ಬೇಕು. ಅದೇ ದೀಪಕ್ಕ ಕೊಟ್ಟಿದ್ಲಲ್ಲ ಅದು. ಅಮ್ಮ, ಆಮೇಲೆ ನನ್ನ ಬಟ್ಟೆನ ಇಸ್ತ್ರಿ ಮಾಡಿಟ್ಟಿರು. ಇವತ್ತು ನಾನು ಬೇಗ ಮಲಗ್ತೀನಿ. ನಾನು ಇವತ್ತು ಬೇಗ ಮಲಗಿಲ್ಲ ಅಂದ್ರೆ ಬೆಳಿಗ್ಗೆ ಹೇಗೆ ಹೇಳಕ್ಕಾಗುತ್ತೆ? ಎಲ್ಲ ಕೆಲಸನೂ ಈಗಲೇ ಮಾಡೋಣ ಅನಿಸ್ತಿದೆ ಅಮ್ಮ. ಆದ್ರೆ ಎಲ್ಲಿಂದ ಶುರು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮನು ತುಂಬ ಖುಷಿಯಾಗಿದ್ದಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವನು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅವನಿಗದು ಗೊತ್ತೂ ಇಲ್ಲ. ಇಷ್ಟು ವರ್ಷದಿಂದ ಯಾರಿಗೂ ಗೊತ್ತಾಗದಂತೆ ಮುಚ್ಚಿಟ್ಟು ಸುಳ್ಳು ಈಗ ಎಲ್ಲರಿಗೂ ಗೊತ್ತಾದರೆ ಇಲ್ಲ, ಹಾಗಾಗಬಾರ್ದು. ನಾನು ಏನಾದರೂ ಮಾಡಲೇಬೇಕು. ಸುಳ್ಳು ಸತ್ಯವಾಗಿ ಉಳಿಬೇಕು. ದೇವ್ರೆ, ನಾಳೆಯಿಂದ ನನ್ನ ಮನು ಒಬ್ಬನೇ ಶಾಲೆಗೆ ಹೋಗ್ತಾನೆ. ಅವನ ಕೈ ಬಿಡಬೇಡ. ಮನು ಒಂದು ಕ್ಷಣ ನನ್ನಿಂದ ದೂರ ಇದ್ರು ಮನಸ್ಸು ತಡೆಯಲ್ಲ ನನಗೆ.
ಇಂಥದೊಂದು ದಿನಕ್ಕೆ 7 ವರ್ಷದಿಂದ ಕಾಯ್ತಾ ಇದ್ದೆ. ಇವತ್ತು ಕಾಲ ಕೂಡ ಬಂತು. ಕುರಿ ಗೂಡಿಂದ ಹೊರಗೆ ಹೋಗಿದೆ. ಇನ್ನು ಮೇಲೆ ನಂದೇ ಆಟ. ಕಾದಿದೆ ಮಾರಿ ಹಬ್ಬ. ನೋಡ್ತಾ ಇರು. ಅಜಯ್, ಬೇಗ ರೆಡಿ ಆಗೋ. ನಿಮ್ಮೆಷ್ಟು ಬರೋ ಹೊತ್ತಾಯ್ತು. ನನಗೂ ಲೇಟ್ ಆಯಿತು. ಬರ್ತೀನಿ. ಬಾಯ್. ಬಾಯ್ ಅಣ್ಣ. ಪವನ, ನೀನು ನನ್ನೇ ನೆನ್ಸ್ಕೊತಿದ್ದೆ ತಾನೆ? ನಿಜ ಹೇಳೋ. ಹಾಂ, ಮತ್ತೆ ನಿಮ್ಮ ಜೊತೆ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಒಂಥರ ಖುಷಿ, ಮಜಾ ಇರುತ್ತೆ. ಸರಿ, ಹಾಗಾದ್ರೆ ನಡಿ ಹೋಗೋಣ. ಬನ್ನಿ. ನನ್ನ ಕಾರ್ನೇನಾದರೂ ಮುಟ್ಟಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏಯ್, ಬೇಗ ಬೇಗ ಬಡ್ಸೋ. ಆಯ್ತಲ್ಲ ವಿಘ್ನ, ಅಡ್ಕಾಲ ಹಾಕಿದ್ನಲ್ಲ ನಿಮ್ಮಪ್ಪ. ನೀರು ಕೊಡೋ. ಅಪ್ಪ, ನಾನು ಕಾರ್ ಕಲಿಬೇಕಿತ್ತಪ್ಪ, ಅದಕ್ಕೆ ಅತ್ತೆನೂ ಬಾ ಅಂದೆ. ಪರವಾಗಿಲ್ವೇ, ಗಂಡಸ್ರಿಗೆ ಇರ್ಬೇಕಾದ್ರೆ 1 ಲಕ್ಷಣ ಆದರೂ ನನ್ನ ಮಗಂಗಿದೆಯಲ್ಲ. ನಾನು ಬಚಾವಾದೆ. ಇರಲಿ, ತಗೊಂಡೋಗು. ಥ್ಯಾಂಕ್ಸ್ ಅಪ್ಪ. ತಗೊಂಡೋಗು. ಅದೇನೋ ಮಾಡ್ದೆ ಅವನಿಗೆ. ಆ ಸಿಡಕ್ ಮುತ್ತಿ ಸಿದ್ದಪ್ಪ ನೀನು ಕೇಳಿದ ತಕ್ಷಣ ಒಪ್ಕೊಂಡೆ ಬಿಟ್ಟ. ಪರವಾಗಿಲ್ಲ ಕಣೋ, ನಿಮ್ಮ ಅಪ್ಪನೇ ಪಟಾಯಿಸುವಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ ನೀನು. ಕೊನೆ ಪಕ್ಷ ಅವ್ರ ಮಗನ ಮೇಲಾದ್ರೂ ಪ್ರೀತಿ ಇದೆಯಲ್ಲ ಅವನಿಗೆ. ನೋಡಿ, ಈಗ ನೀನೇ ಗಾಡಿ ಓಡಿಸು. ದಾರಿಲಿ ಯಾರಾದರೂ ನಿನ್ನ ಕಾಲೇಜ್ ಹುಡುಗಿರು ಸಿಕ್ಕಿದ್ರೆ ಬೇಕಾದ್ರೆ ಹತ್ತಿಸ್ಕೊ, ನಾನೇನು ಬೇಡ ಅನ್ನಲ್ಲ. ಬಾ. ದೇವ್ರೆ, ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಇವತ್ತು ಅದೇ ಆಗೋಯ್ತು. ನನ್ನ ಮಗನ ಹೊರಗೆ ಕಳಿಸ್ಬಾರ್ದು, ನಾನು ಅವನಿಂದ ದೂರ ಇರಬಾರ್ದು ಅಂತ ಎಷ್ಟು ಅನ್ಕೋತಾ ಇದ್ದೆ. ಆದರೆ ನಾನು ಬಂಗಾರದ ಪಂಜರದ ಒಳಗಿಟ್ಟು ಸಾಕಬೇಕು ಅಂದ್ಕೊಂಡಿದ್ದ ಗಿಣಿ ಇವತ್ತು ಆಕಾಶದಲ್ಲಿ ಹಾರಬೇಕು ಅಂತ ಆಸೆ ಪಡ್ತು. ನನ್ನ ಭಯಕ್ಕಿಂತ ಆ ಕಂದನ ಆಸೆನೇ ಕೊನೆಗೆ ಗೆದ್ಬಿಡ್ತು. ಯಾವುದೋ ಕೆಟ್ಟ ಧೈರ್ಯ ಮಾಡಿ ಅವನ ಶಾಲೆಗೆ ಕಳಿಸ್ದೆ. ತಂದೆ, ನಾನು ನಿನ್ನ ಮೇಲೇನೆ ಭಾರ ಹಾಕಿದ್ದೀನಿ. ಅವನು ನನ್ನ ಜೊತೆಗಿದ್ದಾಗಲೇ ಅವನ್ನ ಮುಗ್ಸಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗ ಒಬ್ಬನೇ ಸಿಕ್ಕಿದಾಗ ಸುಮ್ಮನೆ ಬಿಡ್ತಾರ? ಅಲ್ಲದೆ ನಾನು ಇಷ್ಟು ದಿನ ಮುಚ್ಚಿಟ್ಟು ಗುಟ್ಟು ಮುಂದೆನೂ ಗುಟ್ಟಾಗಿ ಉಳಿಯಕ್ಕೆ ಸಾಧ್ಯನಾ? ನನಗೇನೂ ಅರ್ಥ ಆಗ್ತಿಲ್ಲ ದೇವ್ರೆ. ನನ್ನ ಮನುನ ನಿನ್ನ ಮಡ್ಲಿಕ್ಕೆ ಹಾಕಿದ್ದೀನಿ. ನಾನು ಏನೇನು ಮಾಡಿದ್ದೀನೋ ಅದೆಲ್ಲ ಒಳ್ಳೆ ಮನಸ್ಸಿಂದ ಮಾಡಿರೋದು ನಿಜನೇ. ಆದರೆ ಮನುನ ನೀನೇ ಕಾಪಾಡಬೇಕು. ಅವನ ಜವಾಬ್ದಾರಿ ನಿಂದೆ ಅಪ್ಪ.
ಏನೋ ಮಾಡಬಾರ್ದನ್ನು ಮಾಡ್ತಿದ್ದಾರೆ ಇವರೆಲ್ಲ ಸೇರಿಕೊಂಡು. ಅದೇನು ಮಾಡ್ತಿದ್ದಾರೆ ಅಂತ ಕಂಡು ಹಿಡಿಲೇಬೇಕು. ಅದೇನಾಗುತ್ತೋ ಆಗಲಿ. ಇವರೆಲ್ಲ ಅದು ಯಾವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಾನು ನೋಡೇ ಬಿಡ್ತೀನಿ. ಅಕ್ಕ ಮಾತಾಡಕ್ಕ. ನಿನ್ ಮನ್ಸಲ್ಲಿ ಏನ್ ನಡೀತಿದೆ ನನಗೆ ಗೊತ್ತಾಗತ್ತಕ್ಕ. ಬಿಡಲಿ, ದುಃಖ ಇದ್ರೆ ಅದನ್ನ ತಡ್ಕೊಂಡು ಕೂತ್ಕೋಬೇಡ. ಅಕ್ಕ, ಮನುಗೆ ಏನೂ ಆಗಲ್ಲ. ನಾನಿದ್ದೀನಕ್ಕ, ನಾನು ಹುಡ್ಕೊಂಡ್ ಬರ್ತೀನಿ ಅವನ್ನ. ಅಕ್ಕ ಮಾತಾಡಕ್ಕ. ಇದೆಲ್ಲ ರುದ್ರವಂಶದವ್ರದೇ ಕೆಲಸ, ಅವರೇ ಮಾಡಿಸಿರೋದು. ಅವತ್ತು ಆ ಮದುವೆಯಲ್ಲಿ ಅವ್ರ ವಿರುದ್ಧ ಮಾತಾಡೋದಕ್ಕೆ ಸಿಕ್ಕಿದ ಪ್ರತಿಫಲ. ಅದೇನಾದ್ರೂ ಆಗ್ಲಿ, ಹಬ್ಬೆ ಬೇರೆ ಊರಲ್ಲಿಲ್ಲ. ಅವ್ರೇನಾದ್ರೂ ವಾಪಸ್ ಬಂದು ನಮ್ಮ ಮನೆ ವಾರಸ್ದಾರ ಎಲ್ಲಿ ಅಂತ ಕೇಳಿದ್ರೆ ಏನ್ ಮಾಡೋದು, ಏನ್ ಹೇಳೋದು? ನಿಮ್ಗೆ ಯಾರಿಗೂ ಆ ಆಲೋಚನೆನೇ ಇಲ್ಲಪ್ಪ. ನೀವು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಕಾಣಿಸ್ತಿಲ್ಲ ಅಂತ ಅಕ್ಕ ಚಿಂತೆಲಿದ್ರೆ ಅಬ್ಬೆ ಬಂದು ಕೇಳಿದ್ರೆ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ತಾಯಿ ಸಂಕಟಕ್ಕಿಂತ ದೊಡ್ಡದ ಅದು. ಏ ಶಶಿ, ಯಾರ ಹತ್ರ ಮಾತಾಡ್ತಿದ್ಯಾ? ನೀನ್ ತಾನೇ ಮನುನ ಕರ್ಕೊಂಡು ಹೋಗಿದ್ದು, ನೆಟ್ಟಿಗೆ ನೋಡ್ಕೋಬೇಕಾಗಿತ್ತು. ಮಾಡೋದೆಲ್ಲ ಮಾಡಿ ಮನೆಯವ್ರ ಮೇಲೆ ಜಬರ್ದಸ್ತಿ ಮಾಡ್ತೀಯ. ಅಕ್ಕ, ನೀನೇನು ಹೆದರ್ಬೇಡ ಅಕ್ಕ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಅವ್ರ ಮನನ್ ಹುಡುಕ್ತಾರಕ್ಕ, ಎಲ್ಲೇ ಇದ್ರು ಕರ್ಕೊಂಡ್ ಬರ್ತಾರಕ್ಕ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ, ಅವ್ನು ಸಿಕ್ಬಿಡ್ತಾರಂತೆ. ಯಾರೆಷ್ಟೇ ಹುಡುಕಿದ್ರು ಮನಸ್ಸು ಸಿಗಲ್ಲ. ಯಾಕೆಂದ್ರೆ ಅವನ್ನ ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸಿದ್ದಾಗಿದೆ. ಇದ್ರ ಮೇಲೆ ಇಕ್ರೋ, ನಿಧಾನ. ಎಲ್ಲ ನನ್ನ ಮನು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನೀನ್ ಯಾಕೆ ಹೋಗಿಲ್ಲ ಹುಡ್ಕಕ್ಕೆ? ಇಲ್ಲಾಂದ್ರೆ ನಾನು ಹೋಗ್ತೀನಿ. ಇಷ್ಟು ದೊಡ್ಡ ಮನೇಲಿ ನನ್ನ ಮಗುನ ಹುಡ್ಕಕ್ಕೆ ಯಾರು ಇಲ್ವಾ? ಅಕ್ಕ, ನಾನು ಎಲ್ರಿಗೂ ಹೇಳಿದ್ದೀನಿ, ಕೆಲ್ಸದವ್ರನ್ನ ಕಳ್ಸಿದ್ದೀನಿ. ಎಲ್ರು ಹುಡುಕ್ತಿದಾರಕ್ಕ. ಹಾಳು ಮಾಡಿದ್ ಹಾಳೋದು ಗೊತ್ತಿಲ್ವಾ ನಿಂಗೆ? ನೀನ್ ಯಾಕೆ ಹೋಗಿಲ್ಲ? ನಾನು ಹೋಗ್ತಿದ್ದೀನಿ.
ಆಳ್ಗಳನ್ನೂ ಕಳಿಸಿದ್ದೀನಿ. ನೀವೇನೋ ಚಿಂತೆ ಮಾಡಿಬಿಡಿ ಅದಕ್ಕೆ. ನಿಮ್ಮ ಮಗನ್ನ ನಾನು ಕರ್ಕೊಂಬರ್ತೀನಿ. ಈ ಮನೇಲಿ ಜವಾಬ್ದಾರಿ ಇರೋನು ನಾನು ಒಬ್ಬ ಇದ್ದೀನಿ. ಈ ಮನೆ ವಾರಸ್ದಾರನ ಕಾಪಾಡೋದು ನನ್ನ ಕೆಲಸ ಕೂಡ. ಯಾರು ಏನೇ ಹೇಳಿ, ನಾನು ನನ್ನ ಕೆಲಸ ಮಾಡೇ ಮಾಡ್ತೀನಿ. ಇಷ್ಟೊತ್ತು ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೋತಾ ಇದ್ದೆ. ಮನು ವಾಪಸ್ ಸುರಕ್ಷಿತವಾಗಿ ಮನೆಗೆ ಬರಲಿದ್ದ. ನೀವೇನು ಚಿಂತೆ ಮಾಡ್ಬಿಡಿ ಅದಕ್ಕೆ, ನಾನಿದ್ದೀನಿ. ಹೋಗಿ ಎಲ್ಲಿದ್ರು ಮನುನ ಹುಡ್ಕೊಂಡ್ಬಂದು ನಿಮ್ಮ ಮುಂದೆ ಬಿಡ್ತೀನಿ. ನಡಿ ಬಂದೆ, ಈ ಕೊಡು. ರಾತ್ರಿ ಆದ್ರೆ ಏನಂತೆ, ಹಗ್ಲಾದ್ರೆ ಏನಂತೆ, ಮನು ವಾಪಸ್ ಮನೆಗೆ ಸುರಕ್ಷಿತವಾಗಿ ಬರಬೇಕು ಅಷ್ಟೇ. ನಡಿ ಬಾವಾ, ನಾನು ಬರಲ್ಲ. ನೀನ್ ಮಹಾಶೂರ ಅನ್ಕೊಂಡ್ಬಿಟ್ಟಿದ್ಯಾ? ಸುಮ್ಮನೆ ಮನೇಲಿ ಬಿದ್ದಿರೋ. ನನಗೆ ಯಾರ ಸಹಾಯನೂ ಬೇಕಿಲ್ಲ, ನಾನೇ ಹೋಗಿ ಹುಡ್ಕೊಂಡ್ಬರ್ತೀನಿ. ನಡಿಯ, ಕೀ ಕೊಡು. ಲೇ ಎದ್ದೇಳ್ರ ಲೇ, ಲೇ ಎದ್ದೇಳ, ಎದ್ದೇಳ್ರ ಲೇ. ಅಣ್ಣ ಅಣ್ಣ ಎದ್ದೇಳಣ್ಣ. ಲೇ ತಗಡು, ಬಿದ್ಕಾಳಲ್ಲೇ ಗಲಾಟೆ ಮಾಡಿ ಸಾಯ್ತಾನೆ. ಲೇ ಮಗನೇ, ನಮ್ಮ ಹಿಂದೆ ಯಾರೋ ಬಿದ್ದಿದ್ದಾರೆ ಕಣೋ. ಏಯ್, ಏನ ಹೇಳ್ತಾ ಇದೀಯಾ? ಹೌದಾ ಅಣ್ಣ, ನಾ ಇದಕ್ಕೆ ಎದ್ದೋಗಿದ್ನ, ಯಾರೋ ಬಂದಂಗಾಯ್ತು. ಹತ್ತಿಸ್ಕೊಂಡು ಹೋದೆ, ಬಿದ್ದೋಗಿ ಬರ್ಬಿಟ್ಟೆ ಅಣ್ಣ. ಎಲ್ಲ ನಿಂಗೆ ಕನಸು ಬಿದ್ದಿರ್ಬೇಕು, ಬಿದ್ಕೊಳ್ಳಲ್ಲೇ. ಇಲ್ಲ ಕಣೋ, ನಾನೇ ಕಣ್ಣಾರೆ ನೋಡಿದೆ. ಎದ್ದೇಳ್ರ. ಏಯ್ ಅಂದಿ ನನ್ನ ಮಕ್ಳ ಬಿಟ್ಟಿ ಸಿಕ್ಕಂತ ಗಂಟು ಕುಡ್ಕೊಂಡ್ಬಂದ್ರ. ಏಯ್, ಮೊದಲು ಅದು ಒಳಗಡೆ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಬರ. ಏಯ್, ಏನಣ್ಣ? ಒಂದು ಐಡಿಯಾ ಕೊಂಡ್ರು. ಹೇಳಣ್ಣ. ಸಾಯಿಸೋದು, ಊತಾಕೋದು ಬೇಡ, ಸುಟ್ಟು ಹಾಕ್ಬಿಡೋಣ. ಅಣ್ಣ, ಸುಡಾಕೆ ನನ್ನ ಮನಸ್ಸು ಹೋಗ್ತಿಲ್ಲ ಅಣ್ಣ. ಏಯ್, ನಮಗೆ ಸುಪಾರಿ ಕೊಟ್ಟಿರೋದೆ ಕೊಲ್ಲೋದಕ್ಕೆ. ಹೇಗೋ ಕೊಲ್ತೀವಂತೆ, ಸುಟ್ಬಿಡೋಣ. ಸಾಕ್ಷಿನೇ ಸಿಗಲ್ಲ, ಯಾರಿಗೂ ಅನುಮಾನನೂ ಬರಲ್ಲ, ಯಾರಿಗೂ ಗೊತ್ತಾಗೋದೂ ಇಲ್ಲ. ಊತಾಕಿದ್ರೆ ನಾಳೆ ಪೊಲೀಸರು ಹಣ ಮೇಲೆತ್ತಿ ಕೇಸ್ ಹಾಕ್ರ ಕಷ್ಟ. ಅದೇ ಸರಿ ಅಣ್ಣ, ಅದೇ ಸರಿ, ಸುಟ್ಟಾಕ್ಬಿಡೋಣ. ಸರಿ, ಹಾಗೆ ಮಾಡೋಣ. ಎತ್ತಕೊಂಬನ್ನಿ. ಬಂದ್ರು.